ಥ್ಯಾಂಕ್ ಯು. ಹೋಗಿ ಬರ್ತೀನಿ MLA ಅವರೇ. ಇದೆಲ್ಲ ಅದ್ರ ಎಫೆಕ್ಟ್ ಅಲ್ವಾ ಸರ್? ಮತ್ತೆ ಅವ್ರ ಮಗಳನ್ನೇ ಸಾಯಿಸ್ಬೇಕು ಅಂತಿದ್ರೆ ಅವ್ರು ಸುಮ್ಮನೆ ಇರ್ತಾರಾ? ಈಗ ಏಕೆ ನಿಮ್ಮನ್ನೇ MLA ಪೊಸಿಷನ್ ಇಂದ ಕೆಳಗಡೆ ಇಳಿಸ್ಬೇಕು ಅಂತಿದ್ದಾರೆ. ಏನಾದ್ರೂ ಅವ್ರು ಗೆದ್ಬಿಟ್ರು ಅಂತ ಅನ್ಕೊಳ್ಳಿ, ನಿಮ್ಮನ್ನ ದೇವರು ಕೂಡ ಕಾಪಾಡಕ್ಕಾಗಲ್ಲ. ನೋಡೋಣ ನಮ್ MLAನ ಬಿಟ್ಟು ರಾಜಾರಾಮ್ ಅವರು ಹೇಗ್ ಗೆಲ್ತಾರೆ ಅಂತ. ದೊಡ್ಡ ಮನುಷ್ಯರು ಅಂತ ಹೇಳಿದ್ರೆ ನೆತ್ತಿ ಮೇಲೆ ಬಂದು ಕೂರ್ತಿದ್ದಾರೆ. ಏನೋ ಜಾಸ್ತಿ ಮಾತಾಡ್ತಾ ಇದೀಯಾ? ರಾಜಾರಾಮ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಪರಿಣಾಮ ನೆಟ್ಗಿರಲ್ಲ ನೋಡು, ಹುಷಾರು. ವಾತಾವರಣ ಏನೋ ಹದಗಡ್ತಾ ಇದೆ. ಇದನ್ನೆಲ್ಲ ಆಮೇಲೆ ನೋಡ್ಕೋತೀನಿ. ಈಗ ನಾನು ಹೊಡ್ತೀನಿ, ನನ್ನೇ ಗೆಲ್ಲಿಸ್ಬೇಕು. ಇದೇನಿದು? ರಾಜಾರಾಮ್ ಅವ್ರ ಬದಲಿಗೆ ಅವ್ರ ತಮ್ಮ ಶಿವರಾಜು ಅವ್ರು ಕುತ್ಕೊಂಡಿದಾರಲ್ಲ. ಒಂದಲ್ಲ ಒಂದಿನ ಈ ಊರ್ಗ್ ಒಳ್ಳೇದಾಗ್ಬೇಕು ಅಂತ ಶಿವರಾಜೇ ನೋಡ್ಕೋತಾರಂತೆ. ಹಾಗಂತ ರಾಜಾರಾಮ್ ಅವರೇ ಹೇಳಿದ್ರು. ಅದಾದ್ಮೇಲೂ ಕೂಡ ನಮ್ಮನೆಯವರೇ ನೋಡ್ಕೋತಾರೆ. ಅದೆಲ್ಲ ಹೇಗಮ್ಮ ಆಗತ್ತೆ? ನನ್ನ ಮಾತೆ ಶಾಸನ, ಬರ್ದಿಟ್ಕೊಳ್ಳಿ, ಹಾಗೆ ನಡೆಯೋದು. ಸುಮ್ನೆ ಹೇಳ್ಬೇಕು ಅಂತಲ್ಲ, ಶಿವರಾಜು ಅವ್ರ ಈ ಕುರ್ಚಿನಲ್ಲಿ ಕೂತ್ಕೊಂಡ್ರೆ ಯಾವ್ದೋ ಆಡೋ ಮಗು ಕೂತ್ ಹಾಗೆ ಕಾಣಿಸ್ತಾ ಇದೆ. ನಿಮ್ಮೆಲ್ಲರ ಬಾಯ್ನು ಮುಚ್ಚಿಸೋ ದಿನ ಆದಷ್ಟು ಬೇಗ ಬರುತ್ತೆ. ಸ್ವಲ್ಪ ಮನುಷ್ಯರನ್ನ ನೋಡಿ ಮಾತಾಡಿ. ಶಿವರಾಜು, ರಾಜಾರಾಂಬಾವ್ನವರಿಗೆ ಹೇಳದೇ ಇದ್ರೆ ಸಾಕು, ಇಲ್ಲಾಂದ್ರೆ ದೊಡ್ಡ ಗಲಾಟೆನೇ ಆಗ್ಬಿಡುತ್ತೆ. ಏನ್ ಜಗಳ? ಅದಂಗಲ್ಲ ಶಿವರಾಜು. ವೆಂಕಟ್ರಾಮ್ ಅವರೇ, ಇದು ಪಂಚಾಯ್ತಿ. ಪಂಚಾಯ್ತಿಲಿ ಬಂಧಗಳು ಬಾಂಧವ್ಯಗಳು ಇರಬಾರ್ದು. ಹಂಗೆ ಆಗ್ಲಿ ತಂಗಿಯಮ್ಮ, ಹಾಗೆ ಆಗ್ಲಿ ರೀ, ಹಾಗೆ ಆಗ್ಲಿ ರೀ. ಐನವ್ರೆ, ಬೈಕ್ ಕೊಡ್ಸಿ ಅಂದ್ರೆ ಈ ಸೈಕಲ್ನ ಕೊಡ್ಸಿದ್ರೆ ನನ್ ಬಾ ಮೈದ. ಅದಕ್ಕೆ ಪೂಜೆ ಅಂತ ಮಾಡ್ಕೊಂಡ್ ಬರ್ತಾ ಇದ್ರೆ ಇಲ್ಲಿ ನೋಡಿ, ಇವ್ರ ಹೆಂಡತಿ ಜೊತೆ ನನ್ನ ದಾರಿಗೆ ಅಡ್ಡ ಬಂದ್ಬಿಟ್ರು. ನನ್ ಸೈಕಲ್ ಅಲ್ಲಿರೋ ಬ್ರೇಕ್ ಹಿಡಿದಿಲ್ಲ, ನಾನ್ ಗುದ್ಬಿಟ್ಟೆ. ಇಲ್ಲಿ ನೋಡಿ, ಇಲ್ಲಿ ಬಂಗಾರದಂತ ಸೈಕಲ್ ಹಿಂಗಾಗ್ಬಿಟ್ಟಿದೆ ಅಂತ. ಹೆಂಗಾದ್ರೂ ಮಾಡಿ ಅವ್ರಿಗೆ ಹೇಳಿ ನನ್ನ ಸೈಕಲ್ ನಂಗೆ ವಾಪಸ್ ಕೊಡ್ಸಿ ಐನವ್ರೆ. ಈಗ ಸೈಕಲ ಮುಖ್ಯ? ಎಷ್ಟೋ ದೇವಸ್ಥಾನಗಳಿಗೆ ದೇವರುಗಳಿಗೆ ಬೇಡ್ಕೊಂಡ್ರೇನೆ ನನ್ನ ಹೆಂಡತಿ ಗರ್ಭಿಣಿ ಆದ್ಲು. ತುಂಬಾ ಹುಷಾರಾಗಿ ನೋಡ್ಕೊಂಡೆ. ಇವತ್ತೋ ನಾಳೆ ಹೆರಿಗೆನೂ ಆಗ್ತಾ ಇತ್ತು. ಡಾಕ್ಟ್ರು ವಾಕಿಂಗ್ ಮಾಡಿಸಿ ಅಂದಿದ್ದಕ್ಕೆ ಅವಳನ್ನ ರಸ್ತೆ ಕರ್ಕೊಂಡ್ ಬಂದೆ. ಇಲ್ಲೋಡಿ, ಇವ್ರು ಇದಾರಲ್ಲ, ಇವರು ಸೆಕೆಂಡ್ ಹ್ಯಾಂಡ್ಲು ಸೈಕಲ್ ತಗೊಂಡ್ ಬಂದು ಇವ್ರಿಗೆ ಯಾರು ಸಿಕ್ತೇನೆ ನನ್ನ ಹೆಂಡ್ತಿನೇ ಸಿಕ್ಬಿಟ್ಲು ಅಂತ ಗರ್ಭ ನಿಲ್ದೇ ಇರೋ ಹಾಗೆ ಮಾಡ್ಬಿಟ್ಟ. ನಮಗ್ ನೀವೇ ನ್ಯಾಯ ಹೇಳ್ಬೇಕೀಗ. ಏಯ್, ಮತ್ತೆ ಅದನ್ನೇ ಹೇಳ್ತಿದ್ರೆ ನನ್ನ ಹೆಂಡತಿಗೆ ಮಗು ಆಗ್ಬಿಡುತ್ತಾ? ಈ ಬಂಗಾರದಂತ ಸೈಕಲ್ ಮತ್ತೆ ಸರಿ ಹೋಗ್ಬಿಡುತ್ತಾ? ಮರ್ಯಾದೆಗೆ ನನ್ನ ಸೈಕಲ್ ಮೊದಲು ಹೇಗಿತ್ತು ಹಾಗೆ ಮಾಡ್ಕೊಟ್ರೆ ಸರಿ, ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏಯ್, ನಾವು ಎತ್ತಿ ಆಡಿಸ್ಬೇಕಾಗಿದ್ ಮಗುನ ತುಂಬಾ ಮುದ್ನಿಂದ ಸಾಕ್ಬೇಕು ಅಂತ ಎಷ್ಟೋ ಕನಸು ಕಟ್ಕೊಂಡಿದ್ವಿ. ನಮ್ ಮಗುನ ಸಾಯಿಸ್ಬಿಟ್ಟು ನೀನು ಸೈಕಲ್ ಬಗ್ಗೆ ಮಾತಾಡ್ತಿದ್ಯಾ? ಏನು ಇನ್ನು ಅದನ್ನೇ ಮಾತಾಡ್ತಿದ್ಯಾ? ಮಗು 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 ಅಂತ. ನನ್ನ ಸೈಕಲ್ಗಿಂತ ದೊಡ್ಡದಾ ನಿನ್ ಮಗು? ಮಾನವೀಯತೆ ಇಲ್ದೆ ಮಾತಾಡಿದ್ರೆ ನಿನ್ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಹಿಂಗೆ ಚಾಚ್ಕೊಂಡಿರ್ತೀನಿ ನಿನ್ ಕೂದಾಕೋದಕ್ಕೆ. ಏನೋ ಮಾತಾಡ್ತಿದ್ಯಾ ನೀನು? ನನ್ ಮಗು ಕಣಯ್ಯ, ನನ್ ಮಗು ಸತ್ತೋಯ್ತು, ಈಗ ತಂದ್ ಕೊಡ್ತೀಯಾ? ಏನೋ ತಗೊಂಬರೋದು? ನನ್ ಸೈಕಲ್ ಬಂಗಾರದಂತ ಸೈಕಲ್, ನೀನೇನೋ ಮಗು ಮಗು ಅಂತಿರೋದು. ಏನ್ ಮಾತಾಡ್ತಿದ್ದೀರಾ? ನನ್ ಮಗು ತಂದ್ ಕೊಡಿ. ಏಯ್, ಏನೋ ನೀನ್ ಮಾತಾಡೋದು? ಗಪ್ಚುಪ್. ನನ್ ಮಗುನ್ ನಿಲ್ಸಿ. ಏನ್ರಿ, ನೀವು ಕೂತ್ಕೋ ಬನ್ನಿ, ಆರಾಮಾಗಿರಿ. ಇವ್ರೇನು ಇಷ್ಟೊಂದು ಸೀರಿಯಸ್ ಆಗಿದ್ದಾರೆ? ಅಂದ್ರೆ ನ್ಯಾಯನ ಅವ್ರ ಕಡೆ ಹೇಳ್ತಾರಾ? ಇಲ್ಲ, ಇನ್ನು ಓವರ್ ಆಗಿ ಮಾಡ್ಬೇಕು, ಇಲ್ಲ ಅಂದ್ರೆ ನನ್ ಕೆಲಸ ಆಗಲ್ಲ. ಯಾಕ್ರಿ ಅಷ್ಟೊಂದು ಜೋರಾಗಿ ಮಾತಾಡಿದ್ರಿ? ಅಂದ್ರೆ ಈಗ ಅವನ್ ಮುಖ ನೋಡ್ತಿದ್ರೆ ಅವನಿಗೆ ಹೆಂಡತಿ ಗೇಟ್ ಆಗಿದೆ, ಅವನ ವಾದ ಕೂಡ ಸರಿನೇ.
ಈ ಕಡೆ ನಮ್ಮ ಬಾವನ್ ಸೈಕಲ್ ಹಾಳಾಗಿದೆ, ಇವ್ರ ವಾದ ಕೂಡ ಸರಿಯಾಗಿದೆ. ಈಗ ಏನ್ ತೀರ್ಪು ಕೊಡೋದು? ನಮ್ಮ ಅಣ್ಣ ಇದ್ದಿದ್ರೆ ಏನ್ ಮಾಡ್ತಿದ್ರು? ಇಷ್ಟೊಂದ್ ಚಿಕ್ಕ ತೀರ್ಪು ಕೊಡೋಕ್ಕೂ ಕೂಡ ಇಷ್ಟೊಂದ್ ತಲೆ ಕೆಡ್ಸ್ಕೊಂಡ್ರೆ ಹೇಗೆ? ನೋಡ್ತಾ ಇರಿ, ಈ ಸಮಸ್ಯೆನ ಎಷ್ಟು ಸುಲಭವಾಗಿ ಬಗೆಹರಿಸ್ತೀನಿ ಅಂತ. ಹೇಗ್ ಬಗೆಹರಿಸ್ತೀಯ ಪಾರ್ವತಿ? ನನ್ ಕಿವಿಲಿ ಹೇಳೋದೇನಕ್ಕೆ? ಮತ್ತೆ ಬಾಯ್ ತಪ್ಪಿ ಏನಾದ್ರೂ ಹೇಳಿದ್ರೆ ಕಷ್ಟ. ನೀನೇ ಅವ್ರಿಗೆ ಹೇಳ್ಬಿಡು. ನನ್ನೇ ಹೇಳು ಅಂತೀರಾ? ಹಾ, ನಿಂಗೆ ಹೇಳು ಅಂತಿರೋದು. ಸರಿ, ಹಾಗಾದ್ರೆ ಏಯ್, ನಿಮ್ ಸಮಸ್ಯೆ ನಂಗೆ ಅರ್ಥ ಆಯ್ತು. ನಾನು ತೀರ್ಪು ಹೇಳ್ತೀನಿ. ಮಾ, ಅದನ್ನ ನೀನ್ ಹೇಳ್ಬಾರ್ದಮ್ಮ. ಅದನ್ನ ಕುರ್ಚಿಲ್ ಕೂತಿರೋರೇ ಹೇಳ್ಬೇಕು. ತೀರ್ಪು ಅವ್ರದ್ದೆ. ಅವರು ಈ ಸ್ಥಾನಕ್ಕೆ ಹೊಸಬ್ರಲ್ವಾ, ಅದಕ್ಕೆ ಭಯ ಪಡ್ತಾ ಇದ್ದಾರೆ. ಅದಕ್ಕೆ ನಾನ್ ಹೇಳ್ತೀನಿ ಅಂತ ಹೇಳ್ತಿರೋದು. ಮಾತಾಡ್ರಿ. ಹೌದೌದು, ತೀರ್ಪು ನಂದೆ, ಆದ್ರೆ ನನ್ನ ಹೆಂಡತಿ ಹೇಳ್ತಾಳೆ. ಹೇಳಿ ಅಮ್ಮ. ಹೇಳು ತಂಗಿ, ಹೇಳಿ ಅಮ್ಮ, ತೀರ್ಪನ್ನು ಹೇಳಿ ಅಮ್ಮ. ಇದಕ್ ಒಂದೇ ನ್ಯಾಯ. ಅಬ್ಬು, ಇಲ್ಲೋಡು ಸುಬ್ಬಾರಾವ್, ವೆಂಕಟ್ರಾಮ್ ಅವ್ರ ಸೈಕಲ್ ಹಾಳಾಗಿದೆ. ನೀನ್ ಆ ಸೈಕಲ್ ರಿಪೇರಿ ಮಾಡಿಸಿ ವಾಪಸ್ ತಂದು ಅವ್ರಿಗೆ ಕೊಟ್ಬಿಡು. ಬಾ, ಏನ್ ತೀರ್ಪಿದು? ಚಪ್ಪಾಳೆ 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 ಬರ್ಲಿ, ಚಪ್ಪಾಳೆ. ಅದು ಈಗ ಬುದ್ಧಿ ಬಂತೀವನಿಗೆ. ಮತ್ತೆ ನನ್ನ ಹೆಂಡತಿ ಪರಿಸ್ಥಿತಿ? ಹೇಳ್ದೆ ಅಲ್ವಾ,